ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮ ನೋಡಬೇಕು, ಅದು ನೋಡೋದಷ್ಟೇ ಅಲ್ಲ, ಅದರೊಳಗೆ ನೋಡಿ ನಲೆದಾಡಬೇಕು ಅನ್ನಂಗಿತ್ತಂದ್ರೆ ಅದು ಚೌದಾಪುರಿ ಮಠಕ್ಕೆ ಬಂದೇ ನೋಡ್ಬೇಕು ಅನ್ನುವಂಗೆ ಕಾರ್ಯಕ್ರಮ ಮಾಡೋರು ಅಂದ್ರೆ ಶ್ರೀಮಠದ ಭಕ್ತರು ನೀವೆಲ್ಲ. ಗುರುವಿನ ಹಸ್ತ ತಲೆ ಮೇಲಿರಬೇಕು. ಅದು ಇತ್ತು ಅಂದ್ರೆ ಯಾವ ಭಯನೂ ಆಗೋದಿಲ್ಲ, ಯಾವ ಕಷ್ಟನೂ ಆಗೋದಿಲ್ಲ. ಶ್ರೀಮಠದ ಭಕ್ತ, ಹಳ್ಳಿ ಭಕ್ತ ರಾಮಚಂದ್ರಪ್ಪ ಪೊಲೀಸ್ ಪಾಟೀಲ್ ಅಂತ ನೆನಪಿರಲಿ ಮಗೆಲ್ಲ. ಶಾಂತವೀರ ಶಿವಾಚಾರ್ಯರು ಮಠದಾಗಿದ್ದಾಗ ಅಪ್ಪವ್ರ ನಾಳೆ ಲಗ್ನವಿದೆ, ನಾಳೆ ಬರೋ ದಿನಮಾನದೊಳಗೆ ಲಗ್ನವಿದೆ, ನೀವು ಬರಬೇಕು ಅಂತ ತಿಳ್ಕೊಂಡು ಶಾಂತವೀರಪ್ಪ ಅವರನ್ನ ಭಿನ್ನಹ ಮಾಡಕ್ಕೆ ಬಂದಂತ. ಇದು ಆಗಿದ್ದ ಘಟನೆ. ಇದು ಇವತ್ತಿಗೂ ಅವ್ರು ಇದ್ದಾರೆ, ನೀವು ನೋಡೋದಕ್ಕೆ ಸಿಗ್ತಾರೆ. ಅಪ್ಪ ಅವರಿದ್ದಾಗ ಭಿನ್ನಹ ಮಾಡಕ್ಕೆ ಬಂದ್ರೆ ಅಪ್ಪ ಅವ್ರಂದ್ರಂತ, ನೋಡಪ್ಪ ನಾ ಲಗ್ನ ದಿನ ಬರಂಗಿಲ್ಲ, ಲಗ್ನದ ಒಂದಿನ ಮೊದಲ ಬರ್ತೀನಿ ಅಂದ್ರಂತ. ನಾನು ಅಪ್ಪ ಅವ್ರನ್ನ ಲಗ್ನದ ದಿನ ಕರೆಯಾಕ ಬಂದ್ರೆ ಒಂದಿನ ಮೊದಲ ಬರ್ತಾರಂತ ನಾಕತ್ತಾರಲ್ಲ ಅಂದ್ರಂತ. ಒಂದಿನ ಮೊದಲೇ ಬರ್ತೀನಿ ಅಂದಾಗ ಆಯ್ತ್ರಪ್ಪ ನೀವು ಬನ್ರಿ ಅಂತ ತಿಳ್ಕೊಂಡು ಬನ್ರಿ ಹಂಗೆ ಕೂಸ ಕೆಳಗೆ ಕೂಡ ಅಲ್ಲೇ. ಈಗ ಮುಂದೆ ಬರ್ರಿ ಅಂದ್ರೆ ಇಲ್ಲೇ ಕೂತಿರಿ ಬಂದಿ. ಈಗ ಇಲ್ಲೇ ಅದ ಜಾಗ. ಈಗ ಮುಂದೆ ಬನ್ನಿ, ನೀವು ಅಲ್ಲೇ ಕೂಡಿ ಸುಮ್ ಕೇಳ್ರಿ ಅಷ್ಟೇ. ಅಪ್ಪ ಅವ್ರ ಹತ್ರ ಬಂದು, ಅಪ್ಪ ನೀವು ಲಗ್ನಕ್ಕೆ ಬರಬೇಕು ಅಂದ್ರೆ ಅಪ್ಪ ಅವ್ರಂತರ ಶಾಂತವೀರ ಶಿವಾಚಾರ್ಯರು, ನಾನು ಒಂದಿನ ಮುಂಚಿತವಾಗಿ ಬರ್ತೀನಿ ನೋಡಪ್ಪ ಅಂದ್ರಂತ. ಯಾಕ್ರಪ್ಪ? ಇಲ್ಲೋ ನಾ ಬಂದ ಬಳಕ ತಿಳಿತದ ನಿನಗ, ಈಗೇನು ಹೇಳಿ ಅಂದ್ರಂತ ಅಪ್ಪ ಅವರು. ಒಂದಿನ ಮುಂಚಿತವಾಗಿ ಲಗ್ನ ನಡೆಯುವಂತ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ರಾಮಚಂದ್ರಪ್ಪನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಇನ್ನ ಲಗ್ನ ಕಾರ್ಯಕ್ರಮ ಪ್ರಾರಂಭ ಇತ್ತು. ಶೇಷಕ್ಕೆ ಹಾಕಿದ್ರು, ಮದುಮಗನನ್ನ ತಂದು ಕೂಡಿಸಿದ್ರು. ಇನ್ನೇನು ಕೆಲವೇ ನಿಮಿಷದೊಳಗೆ ಅಕ್ಷತೆ ಕಾಳುಗಳನ್ನು ಹಾಕ್ತಾರ. ಹೆಂಡತಿ ಕೊಳ್ಳಿಗೆ ತಾಳಿ ಕಟ್ಟಬೇಕು. ಮದುಮಗನನ್ನ ತಂದು ಶೇಷಕ್ಕೆ ಮೇಲೆ ಕೂಡಿಸ್ಬಿಟ್ಟಾರ. ಆ ಮದುಮಗನ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ನೆನಪಿರಲಿ ನಿಮಗೆಲ್ಲ, ಆಗಿದ್ದ ಘಟನೆ ಇದು. ಮದುವೆ ಮಂಟಪದೊಳಗ ಕೂತಿರ್ಬೇಕಾದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿ ಸತ್ತಿ ಶವವಾಗಿ ಬಿದ್ದ ಲಗ್ನ ಮಂಟಪದೊಳಗ. ಅಲ್ಲಿರುವಂತ ಭಕ್ತರೆಲ್ಲ ಆಶ್ಚರ್ಯ ಆಗ್ತಾ ಇದ್ರು, ಮಾಡೋದೇನು? ಮದುಮಗನೇ ಸತ್ತು ಹೋದ. ಬಹಳ ಕಣ್ಣೀರು ಹಾಕ್ತಾ ಇರಬೇಕಾದ್ರ ಶಾಂತವೀರ ಶಿವಾಚಾರ್ಯರು ಒಂದು ದಿನ ಮೊದಲ ಹೋಗಿದ್ರಲ್ಲ, ಅವ್ರಂದ್ರಂತ, ನಾ ಯಾಕೆ ಒಂದು ದಿನ ಮೊದಲು ಬಂದಿನ ಅನ್ನೋದು ನಿನಗೇನ ಗೊತ್ತಾಗಲಿಲ್ಲೇನೋ ಅಂದ್ರಂತ. ಯಪ್ಪ ಏನಂತ ಹೇಳಿ? ಮಗನನ್ನ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಲಗ್ನ ಮಾಡಕ್ಕೆ ಮದುವೆ ಮಂಟಪದೊಳಗೆ ಕೂಡಿಸೀನಿ, ಅವನ್ ಪ್ರಾಣ ಪಕ್ಷಿ ಹಾರಿ ಹೋಗ್ಯದ, ಸತ್ತು ಶವವಾಗಿ ಬಿದ್ದನೆಪ್ಪ, ನೀನ್ ಕಣ್ ತೆರೆದು ನೋಡು ಅಂದ್ರ ಶಾಂತವೀರಪ್ಪ ಅವ್ರ ಹತ್ತಾರ, ನಾನಿದ್ದೀನಿ ಓ ಮಗ, ನೀ ಕಣ್ಣೀರ್ ಹಾಕಕ್ ಹೋಗ್ಬೇಡ ಸುಮ್ಮಿರು ಅಂದ್ರಂತ. ಸತ್ತಿ ಬಿದ್ದಿರುವಂತ ಮದುಮಗನ ಮೇಲೆ ಅಪ್ಪವರು ವಿಭೂತಿ ಭಸ್ಮವನ್ನ ಅವನ ಹಣಿಗೆ ಲೇಪಿಸಿದಾಗ ಅಲ್ಲಿರುವಂತ ಪತ್ರಿಗಳಿಂದ, ಅಲ್ಲಿರುವಂತ ಧೂಪದಿಂದ ಅವನಿಗೆ ಮಂತ್ರ ಉಪದೇಶಗಳನ್ನ ಮಾಡಿದಾಗ ಸತ್ತಿರುವಂತ ವ್ಯಕ್ತಿ ಮತ್ತೆ ಎದ್ದು ಕೂತಿದ್ದನಂತ ಲಗ್ನ ಮಂಟಪದೊಳಗ. ಆಗ ಶಾಂತವೀರಪ್ಪ ಅವ್ರ ಹತ್ತಾರ, ನಾ ಎದಕ್ಕೆ ಒಂದು ದಿನ ಮೊದಲು ಬಂದೀನಿ ಅಂದ್ರೆ ಇವನ ಸಾವಿನ ದೌಡಿ ಬಹಳ ಸಮೀಪ ಇತ್ತು, ಅದು ದೂರ ಮಾಡಾಕ ಒಂದಿನ ನಾ ಮೊದಲು ಬಂದೀನಿ ಅಂದ್ರಂತ. ಚೌದಾಪುರಿ ಮಠ ಸಾವು ಸಮೀಪ ಇದ್ದಾಗೂ ಕೂಡ ದೂರ ಮಾಡುವಂತ ತಾಕತ್ತ ಅದು ಶಾಂತವೀರ ಶಿವಾಚಾರ್ಯಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಗುರುಗಳ ಮಹಿಮಾ ಏನಮ್ಮ ನಾವು ನೆನಪು ಮಾಡ್ಕೋಬೇಕು. ಅಪ್ಪ ಅವರು ಎಷ್ಟು ದುಡ್ದಾರ ಶ್ರೀಮಠಕ್ಕಾಗಿ ಹೇಳಬೇಕಾದ್ರ, ಅವತ್ತಿನ ದಿನಮಾನದೊಳಗ ಭಕ್ತರಿಗೆ ಪ್ರಸಾದ ಮಾಡಬೇಕು. ನೋಡ್ರಿ, ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಬಂದವರಿಗೆ ಹೋಳಿಗೆ ತುಪ್ಪಿನ ಪ್ರಸಾದ ಅದು. ಚಪ್ಪಾಳೆ ತಟ್ರಿ ಒಂದ್ಸಲ. ಹಂಗೆ ಕೂತಾರ ಒಟ್ಟ ಅದನ್ನು ಹೇಳಿ ತೊಡ್ಸೋಬೇಕಾ? ನಂದೆಂತ ಹಣಿ ಬರ. ಇವೆಲ್ಲ ವಿಶೇಷ. ಹೋಳಿಗೆ ಮಾಡಿದ್ರ, ಹುಗ್ಗಿ ಮಾಡಿದ್ರ,
ಏನ್ರಿ ತಟ್ಟಬೇಕು. ನೀವು ಒಟ್ಟು ಹಿಂಗೆ ಕೂತ್ ಹಿಂಗೆ ಕೂತ ಸುಗರ್ ಬರ್ತು ನೋಡಿ, ನೀವು ಚಪ್ಪಾಳೆ ತಟ್ಟಲಿಲ್ಲ ಅಂದ್ರೆ ಇದಕ್ಕೆ ಪಟ್ಟದ ತಡ್ತೀರಿ ಈಗ. ಬರಂಗಿಲ್ಲ, ನೀವು ಯಾರು ಅಂಜಕ್ ಹೋಗ್ಬೇಡ್ರಿ. ಅಪ್ಪ ಅವರು ಶ್ರೀಮಠದಾಗ ದಾಸೋಹ ನಡೆಸಬೇಕಾದ್ರೆ ಏನು ಕಷ್ಟಪಟ್ಟರೆ ನೆನಪಿರಲಿ ನಿಮಗೆಲ್ಲ. ಇವತ್ತಿನ ದಿನಮಾನದೊಳಗ ನಾವೆಲ್ಲರೂ ಕೂಡ ಇಷ್ಟು ಸುಂದರವಾಗಿ ನಿಂತ್ಕೊಂಡು ನಾವೆಲ್ಲ ಸೇವಾ ಮಾಡಾಕತ್ತೀವಿ, ದುಡ್ಯಾಕತ್ತೀವಿ ಅಂದ್ರೆ ಶಾಂತವೀರಪ್ಪನ ಅರಿವಿನ ಅಣತಿಯದ, ಇಲ್ಲಿ ಹೊರತೆ ಅದ, ಒಲುವದ. ಅವತ್ತಿನ ದಿನಮಾನದೊಳಗ ಮಠದಾಗ ಪ್ರಸಾದ ಮಾಡಬೇಕಾದ್ರೆ ಜೋಳ ಇದ್ದಿದ್ದಿಲ್ಲಂತ. ಜೋಳ ಮಠದಾಗ ಜ್ವಾಳ. ಅಪ್ಪ ಅವರು ಪುರಾಣ ಬರೀತಿದ್ರು, ನಾಟಕ ಬರೀತಿದ್ರು, ಕತೆ ಬರೀತಿದ್ರು, ಕಾವ್ಯಗಳನ್ನು ಬರೀತಿದ್ರು. ಭಕ್ತರು ಬಂದು ಕೇಳ್ತಾರಂತ, ಯಪ್ಪ ಶಿವನಗುಂಡೇಶ್ವರ ಪುರಾಣವನ್ನ ಬರೆದು ಕೊಡ್ರಿಪ್ಪ ಅಂದ್ರೆ ಅಪ್ಪ ಅವ್ರ ಅಂದ್ರಂತ, ನನ್ನ ಮಠಕ್ಕೆ ದಾಸೋಹಕ್ಕಾಗಿ 2 ಚೀಲ ಜ್ವಾಳ ಕೊಟ್ರಿ ಅಂದ್ರೆ ಈ ಪುರಾಣವನ್ನ ಬರೀತೀನಿ ಅಂದ್ರಂತ ಗುರುಗಳು. ಎಷ್ಟು ದೊಡ್ಡವ್ರು ಇರ್ಲಿಕ್ಕಿಲ್ಲ ಅವರು. 2 ಚೀಲ ಜ್ವಾಳಕ್ಕಾಗಿ ಪುರಾಣವನ್ನ ಬರೆದವರದಾರ. ಸಾಹಿತಿಗಳು, ಕವಿಗಳು ಅವತ್ತಿನ ದಿನಮಾನದೊಳಗೆ ಹೆಂಡತಿ ಸತ್ರ ಮಣಕರ್ಚ ಮಾಡಕ್ಕೆ ರೊಕ್ಕ ಇದ್ದಿದ್ದಿಲ್ಲ. ಚಲೋ ಚಲೋ ಕಾದಂಬರಿಗಳನ್ನ ಅಡ ಇಟ್ಟಾರ. ಇತಿಹಾಸವನ್ನ ತೆಗೆದು ನೋಡಿದಾಗ ನಮಗೆ ನೆನಪಿಗೆ ಬರುತ್ತ. ಈಗ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಹಿಂಗೆರಡೂ ಕೈಗಳನ್ನ ಹಿಂಗೆ ಚಪ್ಪಾಳೆ ಮ್ಯಾಲ 2 ಕೈಗಳನ್ನ ಚಪ್ಪಾಳೆ. ಇದೀಗ ತಾನೇ ಅತಿಥಿಗಳು ಕೂಡ ಬಂದು ವೇದಿಕೆಯ ಮೇಲೆ ಉಳ್ಳರಿಸಬೇಕು. ವೇದಿಕೆ ಮೇಲೆ ದಯಮಾಡಿಸಿರುವಂತ ಶ್ರೀಮಠದ ಒಡೆಯರು, ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಸನ್ಮಂಗಲದ ಆಶೀರ್ವಾದವನ್ನು ದಯಪಾಲಿಸಿರುವಂತ ಶ್ರೀಮಠದ ಒಡೆಯರಾದ ಶಟಸ್ಥಲ ಬ್ರಹ್ಮಿ ಗೌರವ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರಪ್ಪ ಅವರನ್ನ ಜೋರಾದ ಚಪ್ಪಾಳೆಗಳನ್ನು ತಡ್ತಾ ಪೂಜ್ಯರ ಗುರುಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸದಾವಕಾಲ ಕಾರ್ಯಕ್ರಮದೊಳಗೆ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸುವಂತ ಶಟಸ್ಥಲ ಬ್ರಹ್ಮಿ ಕೆಂಚಬಸವೇಶ್ವರ ಪೂಜ್ಯರ ಶ್ರೀಪಾದಕ್ಕೂ ಕೂಡ ಜೋರಾದ ಚಪ್ಪಾಳೆಯನ್ನು ತಡ್ತಾ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮ ಬದುಕಿಗೆ ಸದಾವಕಾಲ ಮಾರ್ಗದರ್ಶಕರಾಗಿರುವಂಥ ಶಟಸ್ಥಲ ಬ್ರಹ್ಮಿ ಗುರುಬಸವ ಶಿವಾಚಾರ್ಯಪ್ಪ ಅವರ ಶ್ರೀಪಾದಗಳಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲ ಅತಿಥಿ ಮಹೋದಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ಇನ್ನು ಮುಂದೆ ನೇರವಾಗಿ ನಮ್ಮ ಸಹೋದರಿಯವರು ಕಾರ್ಯಕ್ರಮವನ್ನ ಮುನ್ನಡೆಸ್ತಾರೆ. ಅವರಿಗೊಂದ್ಸಲ ಚಪ್ಪಾಳೆಯನ್ನು ತಟ್ಟಿ ಕಾರ್ಯಕ್ರಮ ಅವರಿಗೆ ಬಿಟ್ಟು ಕೊಡೋಣ. ಅಲ್ಲಿ